ಎಕ್ಸಾಮ್ ಬರೆದು ಡಿಗ್ರಿ ಮಾಡೋದೇ ಕಷ್ಟ ಅಂತದ್ರಲ್ಲಿ ಈ ವ್ಯಕ್ತಿ 20ಕ್ಕೂ ಹೆಚ್ಚು ಡಿಗ್ರಿ ತಗೊಂಡಿದ್ದಾರೆ. IAS IPS ಪಾಸ್ ಮಾಡಿ ಡಾಕ್ಟರ್ ಕೂಡ ಆಗಿದ್ರು. MLA MP ಆಗಿ ಸಚಿವರು ಆಗಿದ್ರು. ಇದೇನು ಸಿನಿಮಾ ಕ್ಯಾರೆಕ್ಟರ್ ಮಾಡಿದ್ದ ನಿಜ ಜೀವನದ ಘಟನೆನ ಅನ್ಕೋತಿದ್ದೀರಾ? ನಿಜ ಜೀವನದಲ್ಲೇ ಈ ಸಾಧನೆ ಮಾಡಿದ ವ್ಯಕ್ತಿ ಇದ್ದರು. ಅವ್ರು ಯಾರು, ಯಾವ ಊರು, ಆ ಇಂಟ್ರೆಸ್ಟಿಂಗ್ ವ್ಯಕ್ತಿಯ ಪರಿಚಯ ನಿಮಗಾಗಿ. ಡಾಕ್ಟರ್ ಶ್ರೀಕಾಂತ್ ಜಿಚ್ಕರ್ ಇವರು ದೇಶದ 20 ವಿಶ್ವವಿದ್ಯಾಲಯಗಳಿಂದ ಪದವಿಗಳನ್ನು ಗಳಿಸಿದವರು. ಡಾಕ್ಟರ್ ಶ್ರೀಕಾಂತ್ ಜಿಚ್ಕರ್ ಇವರು ದೇಶದ 20 ವಿಶ್ವವಿದ್ಯಾಲಯಗಳಿಂದ ಪದವಿಗಳನ್ನು ಗಳಿಸಿದವರು ಅಂದ್ರೆ ನೀವು ನಂಬಲೇಬೇಕು. ಇದು ಭಾರತೀಯ ಇತಿಹಾಸದಲ್ಲಿ ಒಂದು ಅಪೂರ್ವ ಸಾಧನೆ. ಶ್ರೀಕಾಂತ್ ಜಿಚ್ಕರ್ ಅವರು 14 ಸೆಪ್ಟೆಂಬರ್ 1954ರಂದು ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯ ಕಾಟೋಲ್ನಲ್ಲಿ ಜನಿಸಿದರು. 1973ರಿಂದ 1990ರವರೆಗೆ ಅವರು 42 ವಿಶ್ವವಿದ್ಯಾಲಯ ಪರೀಕ್ಷೆಗಳಲ್ಲಿ ಭಾಗವಹಿಸಿ 20 ವಿವಿಧ ಪದವಿಗಳನ್ನು ಗಳಿಸಿದರು. ಈ ಪದವಿಗಳು ಬೇರೆ ಬೇರೆ ಕ್ಷೇತ್ರಗಳನ್ನು ಒಳಗೊಂಡಿವೆ. ಆ ಪದವಿಗಳ ಪಟ್ಟಿ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ವೈದ್ಯಕೀಯ, MBBS MD, ಕಾನೂನು, LLB LLM, ಅಂತಾರಾಷ್ಟ್ರೀಯ ಕಾನೂನು ವಿಭಾಗ, MBA DBM, ಪತ್ರಿಕೋದ್ಯಮದಲ್ಲಿ ಪದವಿ, ಸಂಸ್ಕೃತದಲ್ಲಿ ಡಿಲಿಟ್, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸ, ಇಂಗ್ಲಿಷ್ ಸಾಹಿತ್ಯ, ಪ್ರಾಚೀನ ಭಾರತೀಯ ಇತಿಹಾಸ, ಮನೋವಿಜ್ಞಾನ, ಸಾರ್ವಜನಿಕ ಆಡಳಿತ ಮತ್ತು ಪುರಾತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಗಳು. ಅವರು ತಮ್ಮ ಹೆಚ್ಚಿನ ಪದವಿಗಳನ್ನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾರೆ ಮತ್ತು ಹಲವು ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಶ್ರೀಕಾಂತ್ ಜಿಚ್ಕರ್ ಅವರು UPSC ಪರೀಕ್ಷೆಯನ್ನು 2 ಬಾರಿ ಯಶಸ್ವಿಯಾಗಿ ತೇರ್ಗಡೆಯಾದರು. 1978ರಲ್ಲಿ ಭಾರತೀಯ ಪೊಲೀಸ್ ಸೇವೆ ಅಂದರೆ IPS ಆಗಿ ಆಯ್ಕೆಯಾದರೆ 1980ರಲ್ಲಿ ಭಾರತೀಯ ಆಡಳಿತ ಸೇವೆ IAS ಆಗಿ ಆಯ್ಕೆಯಾದರು. ಆದರೆ IAS ಹುದ್ದೆಗೆ ಸೇರಿದ ಕೇವಲ 4 ತಿಂಗಳ ನಂತರ ರಾಜೀನಾಮೆ ನೀಡಿದರು. ಏಕೆಂದರೆ ಅವರು ರಾಜಕೀಯದಲ್ಲಿ ದೊಡ್ಡ ಸಾಧನೆ ಮಾಡುವ ಕನಸು ಹೊಂದಿದ್ದರು. ರಾಜಕೀಯಕ್ಕೂ ಕಾಲಿಟ್ಟ ಶ್ರೀಕಾಂತ್ ಜಿಚ್ಕರ್ 1980ರಲ್ಲಿ ಕೇವಲ 26 ವರ್ಷದ ವಯಸ್ಸಿನಲ್ಲಿ ಅವರು ಮಹಾರಾಷ್ಟ್ರದ ಅತ್ಯಂತ ಕಿರಿಯ ಶಾಸಕರಾಗಿ ಆಯ್ಕೆಯಾದರು. ಸಚಿವರಾಗಿಯೂ ಮಹಾರಾಷ್ಟ್ರ ಸರ್ಕಾರದಲ್ಲಿ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಒಂದು ಹಂತದಲ್ಲಿ 14 ಖಾತೆಗಳ ಜವಾಬ್ದಾರಿಯನ್ನು ಏಕಕಾಲಕ್ಕೆ ನಿರ್ವಹಿಸಿ ದಾಖಲೆ ಬರೆದರು. 1986ರಿಂದ 1992ರವರೆಗೆ ಮಹಾರಾಷ್ಟ್ರ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಮತ್ತು 1992ರಿಂದ 1998ರವರೆಗೆ ರಾಜ್ಯಸಭಾ ಸಂಸದರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲೂ ಶ್ರೀಕಾಂತ್ ಸಾಧನೆ ಮಾಡಿದರು. 1992ರಲ್ಲಿ ಅವರು ನಾಗ್ಪುರದಲ್ಲಿ ಸಾಂದೀಪನಿ ಶಾಲೆಯನ್ನು ಸ್ಥಾಪಿಸಿದರು. ಇದು ಇಂದಿಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುಗೆ ನೀಡುತ್ತಿದೆ. ದುರಂತ ಅಂತ್ಯ. 2 ಜೂನ್ 2004ರಂದು ನಾಗ್ಪುರದ ಬಳಿಯ ಕೊಂಧಾಲಿಯಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಶ್ರೀಕಾಂತ್ ಜಿಚ್ಕರ್ ಅವರು ಕೇವಲ 49 ವರ್ಷದ ವಯಸ್ಸಿನಲ್ಲಿ ದುರಂತವಾಗಿ ನಿಧನರಾದರು. ಶ್ರೀಕಾಂತ್ ಜಿಚ್ಕರ್ ಅವರು ಕೇವಲ ಶೈಕ್ಷಣಿಕ ಸಾಧನೆಗೆ ಸೀಮಿತವಾಗಿರಲಿಲ್ಲ. ಅವರು ಆಡಳಿತ, ರಾಜಕೀಯ, ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲೂ ಗಣನೀಯ ಕೊಡುಗೆ ನೀಡಿದರು. ಅವರ 20 ಪದವಿಗಳು ವೈವಿಧ್ಯಮಯ ಕ್ಷೇತ್ರಗಳನ್ನು ಒಳಗೊಂಡಿದ್ದವು. ಇದು ಅವರ ಜ್ಞಾನದಾಹ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ತೋರಿಸುತ್ತದೆ. ಶ್ರೀಕಾಂತ್ ಜಿಚ್ಕರ್ 20 ಪದವಿಗಳನ್ನು 42 ವಿಶ್ವವಿದ್ಯಾಲಯ ಪರೀಕ್ಷೆಗಳ ಮೂಲಕ ಗಳಿಸಿದ್ದಾರೆ. ಶ್ರೀಕಾಂತ್ ಜಿಚ್ಕರ್ ಅವರ ಜೀವನವು ಜ್ಞಾನದ ಹಸಿವು, ಕಠಿಣ ಪರಿಶ್ರಮ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ಸಂಕೇತ. ಅವರ ಸಾಧನೆಗಳು ಯುವ ಜನತೆಗೆ ಸ್ಫೂರ್ತಿಯಾಗಿದ್ದು, ಶಿಕ್ಷಣ ಮತ್ತು ಸೇವೆಯ ಮೂಲಕ ದೊಡ್ಡ ಕನಸುಗಳನ್ನು ಸಾಕಾರಗೊಳಿಸಬಹುದು ಅನ್ನೋದನ್ನು ತೋರಿಸುತ್ತದೆ.